खडकलाट येथे सौंदती डोंगरावरील श्री रेणुका यात्रेच्या पत्रिकेचे प्रकाशन व बैलगाडी धारकांना ताडपत्रीचे वितरण. बेळगाव जिल्ह्यातील सौंदती डोंगरावरील श्री रेणुका देवीची वर्षातली सर्वात मोठी यात्रा म्हणून खडकलाटच्या यात्रेकडे पाहिले जाते. सदर यात्रेच्या पत्रिकेचे प्रकाशन श्री रेणुका मंदिरात मंदिर जीर्णोद्धार कमिटी, यात्रा कमिटी व भाविक भक्तांच्या उपस्थितीत मोठ्या उत्साहात आणि भक्तिमय वातावरणात करण्यात आले. तसेच येथील बोरगले शेती फार्म यांच्याकडून गेल्या 4 वर्षापासून बैलगाडी घेऊन सौंदती डोंगराला जाणाऱ्या बैलगाडी धारकांना मोफत ताडपत्रीचे वितरण करण्यात येत असते. यावर्षीही सुमारे 65 बैलगाड्या सौंदतीला जाणार असून सर्व बैलगाडी धारकांना ताडपत्री व यात्रेच्या पत्रिकेचे वाटप करण्यात आले. यावेळी बैलगाडी, ट्रॅक्टर, टाटा यस, भाविक भक्त, मंदिर कमिटीचे पदाधिकारी, पायी चालत जाणारे भाविक भक्त, ग्रामस्थ मोठ्या संख्येने उपस्थित होते. एकूणच यात्रेची तयारी जोरदार सुरू असून यामुळे गावातील वातावरण भक्तिमय बनले आहे. ಹೆಸರು ಖಡಕ್ಲಾಟ್ ಎಲ್ಲಮ್ಮ ದೇವಿ ಟ್ರಸ್ಟ್ ಕಮಿಟಿ ರೀ. ಇದೆಲ್ಲ ಒಂದು 3 ಜನ ಎಲ್ಲ ಒಳಗಿದ್ದೆವು. ಮತ್ತು ಈಗ ಈ ಜಾತ್ರೆಗೆ ಹೋಗ್ಬೇಕಾದ್ರೆ ಪೈಲ ಹೋಗಿದಂದ್ರೆ ಅಟ್ಟ ಒಂದು 18, 16, 17 ಗಾಡಿ ಹೋಗ್ತಿತ್ತು ರೀ. ಈಗ ಒಂದು 25 ವರ್ಷ ಹಿಂದ್ಗಡೆ ರೀ. ಈಗಿಂದ ಈಗೆಲ್ಲರೂ ಕಮಿಟಿ ಜಾಮ್ ಬಗೋಣ, ನಮ್ಮೆಲ್ಲ ಹುಡುಗರ ಒಂದು 60 ಜನ ನಮ್ಮೆಲ್ಲ ಹುಡುಗರೆಲ್ಲ ಕೂಡಿ ಊರದೆಲ್ಲ ವ್ಯವಸ್ಥೆ ಮಾಡಕತ್ತಾನ. ಗಾಡಿ ಚೂಲಿ ಪದ್ಧತಿ ಕೊಡ್ಕತ್ತವು. ಒಂದು ವರ್ಷ 30, ಒಂದು ವರ್ಷ 40, ಒಂದು ವರ್ಷ 50. ಈ ವರ್ಷ 62 ಗಾಡಿ ಇದಾವೆ ರೀ, 2 ಕುದುರೆ ಗಾಡಿ ಇದಾವೆ. ಆದ್ರೆ ಈ ವರ್ಷ ಹಿಂಗೆ ಮಾಡಿದೇವ್ರಿ ಕಿ ಅವ್ರು ಗಾಡಿ ಕೊಟ್ಟಿದ್ದಂದ್ರೆ ಭೀ ಅವ್ರು ಅಲ್ಲಿ ನಿಂತಿರ್ಬೇಕು. ಒಂದು ಟೆಂಪೋ ಇದ್ವಿ, ನಮ್ಮ ಟೆಂಪೋ. ಆ ಟೆಂಪೋದಾಗ ಹಿಡ್ಕೊಂಡು ಮುಂದಿನ ಸ್ಟಾಪ್ಗೆ ನಾವು ಹೋಯ್ತೀವಿ. ಅವ್ರು ಈ ವರ್ಷ ಉತ್ಸವ ಮಾಡೋರು ಗಾಡಿಯವ್ರು ಬೇರೆ, ನಾವು ಕಮಿಟಿಗೆ ಉತ್ಸವ ಮಾಡೋರು ಬೇರೆ. ಮತ್ತು ನಡ್ಕೊತ ಹೋಗೋರು ಹಿಂಗೆ ವ್ಯವಸ್ಥೆ ಮಾಡಿದೀವಿ ರೀ. ಅವ್ರು ಕಾಲು ನೋವು ಹೋಯ್ತು ಮಾಡಿತು, ಬಿಸಿನೀರ, ಮೂಲಮ, ಗೊಳೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ವಿ. ಗಾಡಿ ಹೊರಗಿನೂ ನವನಾಳ, ದುಳ್ಗುನವಾಡಿ ಮತ್ತು ಕುಟುಳಿ ಈ ಊರನ್ನ ಗಾಡಿ ಓಸಕಟ್ಟು ನಾವು ತೊಗೊಂಡಿವಿ. ನಮಗೆ ಪೈಲಾದಿಂದ ಬರ್ತಾರೆ ಅಂತ ತೊಗೊಂಡೆವು. ಈಗ ನೋಡೋಕೆ ಬಂದವ್ರು ನಾವು ತೊಗೊಂಡೇವು. ಈಗ ಈ ವ್ಯವಸ್ಥೆ ಮಾಡಿ ಈಗ 62 ಗಾಡಿ ಇದಾವೆ ರೀ, ಮತ್ತು 2 ಕುದುರೆ ಗಾಡಿ ಇದಾವೆ. ಈಗ ವ್ಯವಸ್ಥಿತ ಗಾಡಿ ನಡೆದೈತಿ. ಈ ಟ್ಯಾಕ್ಟರ, ಟಾಟಾ ಎಸ ಇವ್ರಿಗೆಲ್ಲ ನಮಗೆ ಫ್ರೀದಾಗ ಕೊಡಿದಾರೆ. ಬಾಡಿಗೆ ಒಟ್ಟು ತೊಗೊಂಡಿರು. ಗಾಡಿ ಎಣ್ಣೆ ಎಟ್ಟು ಕೊಟ್ಟಂದ್ರೆ ಅವ್ರು ಬಂದು ಅವ್ರು ನಮ್ದು 10-11 ದಿವಸ ಉಸಾಬರಿ ಮಾಡ್ತಾರೆ. ಮತ್ತು ಹುಡುಗರು ಹೆಚ್ಚಿನ ಹೆಚ್ಚು ನಮ್ಗೆ ಉಸಾಬರಿ ಹೆಸರು ಮಾಡ್ತಾವೆ. ನಾವು ನುಸ್ತಾ ಕಮಿಟಿ ಅವ್ರು ಪಟ್ಟಿ ಗೋಳಿ ಮಾಡಿ ಗಾಡಿಯಾಗ ನಮ್ಮ ಧಾನ್ಯ ತುಂಬಿದು ಅಂದ್ರೆ ವ್ಯವಸ್ಥೆ ಎಲ್ಲ ರಿಟರ್ನ್ ಹೋಗಿ ಬರ್ತಕ್ಕಲ್ಲ ಅವ್ರದ್ದು ಐತಿ. ಕಮಿಟಿ ಅವ್ರದ್ದು ಐತಿ. ಕಮಿಟಿ ನುಸ್ತಾ ನಾವು ರೊಕ್ಕ ಗೋಳಿ ಮಾಡಿ ಧಾನ್ಯ ತುಂಬಿದ್ರೆ ವಿಷಯ ಮುಗಿತು. ಹುಡುಗರೆಲ್ಲ ನಮ್ದು ವ್ಯವಸ್ಥೆ ಮಾಡ್ಕದವ್ರಿ. ಅಂದ್ರೆ ಹಿಂಗಾದ್ರೆ ಊರ ಜನ ಮತ್ತು ಕೇಳಕ್ಕೆ ಹತ್ತದ ಪಟ್ಟಿ ಕೊಡಕದಾರ. ನಾವು ಮನೆಗೆ ಹೋಗಬೇಕು, ಇಲ್ಲಿ ನಮ್ಮ ಊರು ಪಟ್ಟಿ ಕೊಡ್ಬೇಕು. ಹಿಂಗೆ ಅನ್ನಿಲ್ಲ. ಜಾತ್ರೆ ಕಮಿಟಿ ಜಾತ್ರೆದಾರ ಬತ್ತಂದ್ರೆ ಅವ್ರವ್ರ ಪಟ್ಟಿ 5,000 ಕೊಡಲಿ, 25,000 ಕೊಡಲಿ, ಅವ್ರವ್ರ ಕರೆದು ನಮ್ಮ ಹುಡುಗರು ಕೊಡಕದಾರ. ಈ ತರಪಲ್ಲಿ ನಮ್ದು ವ್ಯವಸ್ಥೆ ಜಾತ್ರೆ ನಡೆದಿದ್ರಿ. ಮತ್ತು ಈ ವರ್ಷ ಈಗ ಕಮಿಟಿ ಜಾಮ್ ಆದಾಗಿಂದ ಗಾಡಿಗಳು ಭೀ ಓಡಿಸಿದ್ರು, ಮತ್ತು ಜನ ಭೀ ಓಡಿಸಿದ್ವಿ. ಇಲ್ಲಾಂದ್ರೆ ಒಂದು 1200 ಜನ ಆದೋತ್ರಿ ಈ ವರ್ಷ ನಮ್ಮ ಕಡೆ ಹೋಗಕ್ಕೆ. ಓಡಿಸಿದ್ರೆ ಭೀ ಜಾತ್ರೆ ಹೊಟ್ಟಿತ್ತು ನಮ್ಮ. ಈಗ ಜಾತ್ರೆ ಎಷ್ಟು ದಿವಸ ನಡೀತೈತ್ರಿ? 10 ದಿನ ನಡೀತಿ. 10 ದಿನ ನಡೀತಿ. 10 ದಿನದಾಗ ಏನೇನು ಕಾರ್ಯಕ್ರಮ ಇರ್ತಾವ್ರಿ? ಒಂದೊಂದು ದಿವಸ ಅಂದ್ರೆ ಒಂದು ದಿವಸ ಬೈಗಡ್ ವ್ಯವಸ್ಥೆ ಮಾಡ್ತೀವ್ರಿ. ಇಲ್ಲಿ ಬಿಟ್ಟು ಅಂದ್ರೆ ರೀ ಒಂದು ಎರಗನಿ ಮತ್ತು ಮುನ್ನೋಳ್ಯಾಗ ರೀ ಏನು ಜೋಗ್ತಾರೆ ಪೈಲ ಹಾಡಾಗ್ತೀರಿ. ಈಗ ಅಂದ್ರೆ ಯಾರು ನಮ್ಮಲ್ಲಿ ಹುಡುಗರು ಅಂದ್ರೆ ಏನ್ರಿ ಛತ್ತಾಗ ದುಡಿತಾವ ಅಂದ್ರೆ ಯಾರು ಅಟಂಗೆ ಕೇಳಿಗಿಲ್ಲ ಅಂದ್ರೆ ಒಂದು 5-6 ಹಾಡ ಅಂತಾರೆ ಜೋಗ್ತಾರ. ಮತ್ತು ಚಿಂಚಣಿಮೆ ಬರೋಣ ಕಾರ್ಯಕ್ರಮ ಮಾಡ್ತೀವಿ. ಚಿಂಚಣಿಮೆ ಬಂದು ಹೊರಗಿನ ಕಾರ್ಯಕ್ರಮ ತರಿಸ್ತೀವಿ. ಮತ್ತು ಈ ಬರುವ ಭಕ್ತಾದಿಗಳಿಗೆ ನಿಮ್ಮ ಕಮಿಟಿ ವತಿಯಿಂದ ಎಚ್ಚರಿಕೆ ಮಾತಾಗಲಿ ಅಥವಾ ನಿಮ್ಮ ಕಮಿಟಿ ವತಿಯಿಂದ ಯಾವ ರೀತಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ?
ಕಮಿಟಿಯವ್ರು ಏನಿಲ್ಲ ಅವ್ರು ವ್ಯವಸ್ಥಿತ ಬಂದು ಹೋದ್ರೆ ಆಯ್ತು ರೀ. ಅಂದ್ರೆ ವ್ಯವಸ್ಥೆ ನಮ್ಗೆ ಚಲೋ ಐತ್ರಿ. ಖರೆ ಬಸ್ಸದವ್ರು ಏನೈತ್ರಿ, ಬಸ್ಸದವ್ರು ಅವ್ರು ನಮ್ಮ ಪೈಲ ಒಂದು 3 ದಿವಸ ಲೇಟ್ ಮಾಡಿ ಬರ್ತಾರೆ. ನಾವು ಒಂದು 3 ದಿವಸ ಪೈಲ ಹೋಗ್ತೀವಿ ಬಸ್ದವ್ರು. ಗಾಡಿಯವ್ರದ್ದು ಏನೈತಿ, ಗಾಡಿಯವ್ರ ವ್ಯವಸ್ಥೆ ಎಲ್ಲ ಚಲೋ ಐತ್ರಿ. ಮತ್ತು ನಡ್ಕೊಂಡು ಬಂದವ್ರದ್ದು ವ್ಯವಸ್ಥೆ ಚಲೋ ಐತ್ರಿ. ನಿಮ್ಮ ಹೆಸರು? ಭೀಮು ಶಿವಲಿಂಗ ಬಡ್ಡಿ. ನನ್ನ ಹೆಸರು ಯಲಗೊಂಡ ಪಾಟೀಲ್. ಚಿಕ್ಕೋಡಿ ತಾಲೂಕಿನ ಖಡಕ್ಲಾರ್ ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಕಮಿಟಿಯ ಜಾತ್ರೆಯು ಪ್ರತಿ ವರ್ಷ ಅತಿ ವಿಜೃಂಭಣೆ ನಡೆಯುತ್ತದೆ. ಇದು ಪುರಾತನ ಕಾಲದಿಂದ ನಡ್ಕೊಂಡು ಬಂದದ. ಇಲ್ಲಿ ಚಿಕ್ಕೋಡಿ ತಾಲೂಕಿನಾಗ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲಾದಾಗ ನಮ್ಮ ಊರ ಜಾತ್ರೆ ಪ್ರಸಿದ್ಧಿ. ಇದಕ್ಕೆ ಸಾಕಷ್ಟು ಜನ ಭಾವಿಕರು ಭಕ್ತಾದಿಗಳ ದೇಣಿಗೆ ಕೊಡ್ತಾರೆ. ದೇಣಿಗೆ ಅಂದ್ರೆ ಇದ್ರಿಗೆ ಅವ್ರ ಕೆಪಾಸಿಟಿ ಮೀರಿ ತನ್ನಿಂದ ತಾವ ಇಲ್ಲಿ ಮಟ್ಟ ತಂದು ಕೊಡ್ತಾರೆ. ಆ ಥರ ಪ್ರತಿ ವರ್ಷ ಇದ್ರಿಗೆ ಲಕ್ಷ ಗಂಟ್ಲೆ 25,000 ಲಕ್ಷ ಹಿಂಗೆ ಪ್ರತಿ ವರ್ಷ 10 ಜನ ನಮಗೆ ಇಲ್ಲಿ ದೇಣಿಗೆ ಕೊಟ್ಟು ಈ ಒಂದು ದೊಡ್ಡ ಪ್ರಮಾಣದ ಜಾತ್ರೆ ಮಾಡೋಕ್ಕೆ ಸಹಕಾರ ಮಾಡಿದ್ದಾರೆ. ಅಂಥವ್ರಿಗೆ ನಾವು ಕಮಿಟಿ ವತಿಯಿಂದ ಯಾವಾಗಲೂ ಋಣಿ ಇದ್ದೇವೆ. ನಮ್ಮ ಈ ಜಾತ್ರೆ ಇರೋ ಮಠ ಅಥವಾ ನಮ್ಮ ಜೀವನ ಇರೋ ಮಠ ಅಂಥವ್ರದ್ದು ನಾವು ಯಾವಾಗಲೂ ಋಣಿ ಇದ್ದೇವೆ. ಯಾಕಂದ್ರೆ ಇಂಥ ಒಂದು ಸಂಸ್ಥೆ ನಡ್ಸ್ಕೊಂಡು ಹೋಗಕ್ಕೆ ಅವ್ರದ್ದು ಅತಿ ಸಹಕಾರ ಐತಿ. ಅದ್ರ ಸಲುವಾಗಿ ನಮ್ಮೆಲ್ಲರದು ಕಮಿಟಿ ವತಿಯಿಂದ ಹಾಗೂ ಖಡಕ್ಲಾರ್ ಗ್ರಾಮಸ್ಥರು ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ರೀ ಇಲ್ಲಿ ಕೌಲ್ ಅಂತೇಳಿ ಒಂದು ಜಾತ್ರೆ ಒಂದು ದಿನಾಂಕ ತರಿಸೋ ಸಲುವಾಗಿ ಇಲ್ಲಿ ಕೌಲ್ ಅಂತೇಳಿ ಒಂದು ದೇವಸ್ಥಾನಕ್ಕೆ ಊರವರೆಲ್ಲ ಕೂಡಿ ಒಂದು ಹಚ್ತೇವೆ, ಕೌಲ್ ಹಚ್ತೇವೆ. ಹಾಂ, ಅಭಿಷೇಕದ ದೇವ್ರದ್ದು ಮಾಡಿ ಇಲ್ಲಿ ಎಲ್ಲ ಊರು ಜನ ಕೂಡಿ ಕೌಲ್ ಹಚ್ತೇವೆ. ಆ ದಿವಸ ಜಾತ್ರೆ ದಿನಾಂಕ ಫಿಕ್ಸ್ ಆಗ್ತೀವಿ. ಅದೇ ಪ್ರಕಾರ ಈ ವರ್ಷ ಜಾತ್ರೆ ದಿನಾಂಕ ಇದು ಗುರುವಾರ 6 ತಾರೀಕಿನ ದಿವಸ ನಮ್ಮ ಜಾಗ ಅಂದ್ರೆ ನಮ್ಮ ಇಲ್ಲಿ ದೇವ್ರಿ ಸೌದತ್ತಿಗೆ ಹೋಗಕ್ಕೆ ಇಲ್ಲಿಂದ ಪ್ರಯಾಣ ಮಾಡ್ತೀವಿ. 7ನೇ ತಾರೀಕು ದಿವಸ ಇಲ್ಲಿಂದ ಎತ್ತುಗಳ ಗಾಡಿಗಳು ಹೋಗ್ತವೆ. ಮತ್ತು 9ನೇ ತಾರೀಕು ದಿವಸ ಈ ಊರಿಂದ ಬಸ್ಗಳು ಬಿಡ್ತವೆ. ಮತ್ತು ಅಲ್ಲಿ 11ನೇ ತಾರೀಕು ದಿವಸ 10ನೇ ತಾರೀಕು ದಿವಸ ಅಲ್ಲಿ ಗುಡ್ಡ ಏರ್ತೀವಿ. ಮತ್ತು 11ನೇ ತಾರೀಕು ದಿವಸ ಅಲ್ಲಿ ದೇವಿಗೆ ನೈವೇದ್ಯ ಸಲ್ಲಿಸಿ ನಾವು ತಿರುಗಿ ಏನ್ರಿ ಬುಧವಾರ 12ನೇ ತಾರೀಕು ದಿವಸ ಅಲ್ಲಿ ಜಗ ತಿರುಗ್ತೀವಿ ಸೌದತ್ಯಾಗ. ಅಂದಾಗ ಅದು ಕೊನೆ ಕಾರ್ಯಕ್ರಮ ಇರ್ತೀವಿ. ಅಲ್ಲಿಂದ ತಿರುಗಿ ನಮ್ಮ ಊರಿಗೆ ಪ್ರಯಾಣ ಸ್ಟಾರ್ಟ್ ಆಗಿದೆ. ಅಲ್ಲಿಂದ 15-12 ನಮ್ಮ ಊರು ಸಮೀಪ ಒಂದು 10 ಕಿಲೋಮೀಟರ್ ಚಿಂಚಣಿ ಐತಿರಿ. ಅಲ್ಲಿ ನಮ್ಮ ದೇವಿ ಉಡಿ ತುಂಬೋ ಕಾರ್ಯಕ್ರಮ ಇರ್ತಿದ್ವಿ. ಒಂದು ದಿವ್ಸ ಗಡ್ಪುರ್ ಜಾತ್ರೆಗಿಂತ ಮುಂಚಿತವಾಗಿ ಒಂದು ದಿವಸ ಅಲ್ಲಿ ಕಾರ್ಯಕ್ರಮ ಇರ್ತೀವಿ. ಅದು ಮೊದಲಿಂದ ಅಲ್ಲೇ ನಡ್ಕೊತ ಬಂದಿತ್ತು ಅಂತ ಹೇಳಿ ನಾವು ಅಲ್ಲೇ ಮಾಡ್ತೇವೆ. ಅಲ್ಲಿ ದೊಡ್ಡ ಪ್ರಮಾಣದಾಗ ಅಂದ್ರೆ 5,000 ಜನದ ಊಟ, ಅಲ್ಲಿ ಅನೇಕ ದೊಡ್ಡ ದೇಣಿಗೆ ಕೊಟ್ಟಂಥ ಸತ್ಕಾರ, ಮತ್ತು ಇಡೀ ಊರ ಜನರಿಗೆ ಅಲ್ಲಿ ಒಂದು ಉಡಿ ತುಂಬೋ ಕಾರ್ಯಕ್ರಮ, ಹಿಂಗೆ ಅನೇಕ ಮನರಂಜನೆ ಕಾರ್ಯಕ್ರಮ ಎಲ್ಲ ಇಟ್ಟಿರ್ತೇವೆ. ಮತ್ತು ಇಲ್ಲಿಂದ ಹೋಗಿ ಬರೋ ಮಠ ಪ್ರತಿ ಭಕ್ತಾದಿಗಳು 1 ಟೈಮ್ ನಾಷ್ಟಾ ರೀ, 2 ಟೈಮ್ ಊಟ, 2 ಟೈಮ್ ಚಾ, ಈ ಪ್ರಕಾರ ಎಲ್ಲ ಸವಲತ್ತುಗಳನ್ನು ಕೊಟ್ಟಿರ್ತೇವೆ. ಅದೇ ಪ್ರಕಾರ ಎತ್ತಿನ ಗಾಡಿ ಅವ್ರಿ, ಆ ಎತ್ತಿಗೆ ಹಾಕುವಂಥ ಪ್ಲಾಸ್ಟಿಕ್ ತಟ್ಟ, ಹಗ್ಗಗಳಾಗಲಿ, ಏನು ದನಗಳಿಗೆ ಔಷಧ ಆಗಲಿ, ಅಥವಾ ದನಗಳು ಎಲ್ಲರಿ ಕೆಟ್ಟರೆ ಅವತ್ತನ್ನ ಓದ್ ತರುವಂಥ ವ್ಯವಸ್ಥೆ ಆಗಲಿ, ಇಂಥದ್ದೆಲ್ಲ ನಮ್ಮ ಕಮಿಟಿ ವತಿಯಿಂದ ಮಾಡ್ತೇವೆ. ಅದು ಅಲ್ಲದ ನಮ್ಮಲ್ಲಿ ಊರಾಗ ಅನೇಕ ಹುಡುಗರು ಇಂಥವ್ರು ಇದಾರೆ, ತಮ್ಮ ನೌಕರಿಗಳನ್ನ ಸಗಟ್ ಬಿಟ್ಟು ಬಂದು ಇಲ್ಲಿ ಪ್ರತಿ ವರ್ಷ ಇಲ್ಲಿ ನಿಲ್ತಾರೆ ಅವರು. ಮತ್ತು ಅನೇಕ ಕೆಲಸಗಳನ್ನ ಭೀ ಮಾಡ್ತಾರೋ, ಅವ್ರ ಮನೆ ಕೆಲಸ ಬಿಡ್ತಾರೆ, ಆದರೆ ಈ ಎಲ್ಲ ಕೆಲಸ ಮಾಡ್ತಾರೋ. ಹೀಗಾಗಿ ನಮ್ಮ ದೇವ್ರದ ಈ ಜಾತ್ರೆ ದೊಡ್ಡ ಪ್ರಮಾಣದಾಗ ನಡೆದಿ. ಮತ್ತು ಇದು ಹಿಂಗೆ ಮುಂದೆ ಸಹ ಎಲ್ಲರೂ ಸಹಕಾರ ಮಾಡ್ಕೊತ ಹೋಗ್ಲಿ, ಮತ್ತು ನಮ್ಮ ಜಾತ್ರೆ ದೊಡ್ಡ ಪ್ರಮಾಣದಾಗ ನಡ್ಕೊತ ಹೋಗ್ಲಿ ಅಂತ ಹೇಳಿ. ಮತ್ತು ಎತ್ತುಗಳಿಗೆ ಇಲ್ಲಿ ಊರಾಯಿನವ್ರ ಕಬ್ಬುಗಡಿ ಗ್ಯಾಂಗ್ದವ್ರ ಅಲ್ಲಿ ಮಠ ತಂತಂದ ಮೇವುಗಳು ಪೋಸ್ಟ್ ಮಾಡ್ತಾರೋ ಏನು. ಹೀಗಾಗಿ ದನಗಳಿಗೆ ಭೀ ಇದಾಗಿದೆ. ಮತ್ತು ದನಗಳು ಡಾಕ್ಟರ್ ಸಚಿನ್ ಕಾಟಕರ್ ಅಂತ ಹೇಳಿ ನಿಪ್ಪಾಣಿಯವರು ಭೀ ಅಲ್ಲಿ ಫ್ರೀಯಾಗಿ ಬಂದ್ ಮಾಡ್ತಾರೋ. ಹಿಂಗೆ ಅನೇಕ ವಜಂತ್ರಿ ಅವ್ರು ಬಂದ್ ಮಾಡ್ತಾರೋ. ಹಿಂಗೆ ಎಲ್ಲರೂ ಟ್ರ್ಯಾಕ್ಟರ್ದವ್ರಾಗಲಿ ಟಮ್ಟಮ್ದವ್ರಾಗಲಿ ಯಾವುದೇ ಅಪೇಕ್ಷೆ ಇಡಲ್ದ ಎಲ್ಲರೂ ಬಂದು ಆಚಾರ್ಯಗಳಾಗಲಿ ಹಿಂಗೆ ಎಲ್ಲರೂ ಬಂದು ವ್ಯವಸ್ಥೆ ಮಾಡ್ತಾರೋ. ನಮ್ಮ ಬಾಳು ಆಚಾರ್ಯ ಅಂತ ಹೇಳಿ ಇದ್ದಾರೋ, 10 ವರ್ಷ ಆಯ್ತು ಒಬ್ಬರ ಫ್ರೀಯಾಗಿ ಇಲ್ಲಿ ಬಂದ್ ಮಾಡ್ತಾರೋ. ಅವ್ರ ಸಂಗಾಟ ಅನೇಕ ಜನನು ಅದಾರ. ಅದೇ ಪ್ರಕಾರ ಇಲ್ಲಿ ಧಾನ್ಯಗಳನ್ನು ಕೊಡೋರು ಭಾಳ ಜನ ಅದಾರು.
ಅದೇ ಪ್ರಕಾರ ಹಣನೂ ಕೊಡೋರು. ಈ ಪ್ರಕಾರ ಎಲ್ಲರ ಸಹಕಾರದಿಂದ ಒಂದು ದೊಡ್ಡ ಪ್ರಮಾಣದಾಗ ನಮ್ಮ ಜಾತ್ರೆ ನಡ್ಕೊತ ಬಂದೈತಿ. ಇಲ್ಲಿಂದ ಮುಂದೆ ಸಹ ಹಂಗೆ ನಡ್ಕೊತ ಹೋಗ್ಲಿ ಅಂತೇಳಿ ನಮ್ದು ಈ ರೀತಿ. ಮತ್ತು ನಮ್ಮ ಊರಾಗ ಈಗ ಎಷ್ಟೋ ಜನ ಅಂದ್ರೆ ದೊಡ್ಡ ದೊಡ್ಡ ಪಟ್ಟಿ ಕೊಟ್ಟವರು ಅದಾರು. ರಾಕೇಶನ್ನ ಚಿಂಚನೆ ಅಂತ 1 ಲಕ್ಷ ರೂಪಾಯಿ ಕೊಡಿದರು. ಮತ್ತು ಅವರು ಪ್ರತಿ ವರ್ಷ ಕೊಡ್ತಾರೆ. ಬೋರ್ಗಲ್ಲೆ ಬ್ರದರ್ಸ್ ಅಂತ ಹೇಳಿ ನಮ್ಮ ಬಾಲಾಜಿ ಶೇತಿ ಫಾರ್ಮ್ದವ್ರ ಸಗಟ ವರ್ಷ 40,000 ತಟ್ಟು ಕೊಡ್ತಾರೋ. ಅದು ಅಲ್ಲದೆ ಊಟನೂ ಒಂದು ಸಲ ಕೊಡ್ತಾರೋ. ಅದೇ ಪ್ರಕಾರ ರಮೇಶನ್ನ ಒನ್ಕುದ್ರಿ ಅವರು ಸ್ಟಾರ್ಟಿಂಗ್ದಿಂದ ಇಲ್ಲಿವರೆಗೆ ಅವರು ಸಹ ಪ್ರತಿ ವರ್ಷ 25,000 ರೂಪಾಯಿ ದೇಣಿಗೆ ಕೊಡ್ತಾರೋ. ಕುಮಾರ್ ಪಾಟೀಲ್ ಅವರಾಗಲಿ, ಉಪಾಧ್ಯಾಯವರಾಗಲಿ, ಸಂದೀಪ್ ರಾಜು ಕಮ್ತೆಯವರಾಗಲಿ, ಮಹಾರುದ್ರ ಗುರುಪಾದ್ ಬಡ್ಕೆಯವರಾಗಲಿ, ಮಲ್ಲಪ್ಪ ಮಾರುತಿ ಸಾವಂತ್ರಿ ಅವರಾಗಲಿ, ರಮೇಶ್ ಪಾಂಡುರಂಗ್ ಪರೀಟ್ ಮತ್ತು ಸಚಿನ್ ಚಾ ಮತ್ತು ಬೀರಾಕರಾರ್ ಇವ್ರು ಈಗಾಗಲೇ ಪ್ರತಿ ವರ್ಷ ಭೀ ಕೊಡ್ತಾರೋ ಮತ್ತು ಈಗ ಭೀ ಕೊಡಕತ್ತಾರು. ಮೊದಲಾದರೂ ಎಷ್ಟೇ ಜನ ಕೊಟ್ಟಿದ್ದಾರೆ. ಅವ್ರು ಈ ಸಲ ಕೊಡ್ದಿರ್ಕೆ ಏನಾಯ್ತು, ಪ್ರತಿ ಸಲ ನಮಗೆ ಎಷ್ಟೋ ಜನ ಕೊಟ್ಟು ಸಹಕಾರ ಮಾಡಿದರು. ಅವ್ರೆಲ್ಲರಿಗೂ ಈಗಾಗಲೇ ಈ ಕೊಟ್ಟಂಥವ್ರಿಗೆ ಹಿಂದೆ ಕೊಟ್ಟಂಥವ್ರು ಎಲ್ಲರಿಗೂ ನಮ್ಮ ಕಮಿಟಿ ವತಿಯಿಂದ ಹಾಗೂ ನಮ್ಮ ಊರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಮೊದಲ ಗುಡಿ ಹಳೇದಿತ್ತು. ಎಲ್ಲರೂ ಪ್ರೋತ್ಸಾಹ ಮಾಡಿದ ಮೇಲೆ ಕೆಲವೊಂದು ಪಟ್ಟಿ ಕೊಟ್ಟು ಚಲೋ ಆದಮೇಲೆ ಗುಡಿ ಕಟ್ಟಿದೆವು. ಇನ್ನೊಂದು ಸ್ವಲ್ಪ ಕೆಲಸ ಐತಿ. ಆಮೇಲೆ ಪೇಮೆಂಟ್ ಇನ್ನೊಂದು ಸ್ವಲ್ಪ ಕೊಡೋದೈತಿ. ಪ್ರಾಬ್ಲಮ್ ಬಂದೈತಿ. ಎಲ್ಲರ ಕಡೆ ಇದರ ರಿಕ್ವೆಸ್ಟ್ ಐತಿ. ಎಷ್ಟು ಆದಷ್ಟು ಪಟ್ಟಿ ಕೊಟ್ರೆ ಭಾಳ ಒಳ್ಳೇದಾಗ್ತೈತಿ. ಜಾತ್ರೆ ಅಂತೂ ಎಲ್ಲರೂ ಹೌಸ್ಲೆ ಪಟ್ಟಿ ಕೊಟ್ಟಿದ್ದೀರಿ. ನಮ್ಮ ಗುಡಿ ಸಲುವಾಗಿ ಇನ್ನೊಂದು ಸ್ವಲ್ಪ ಪಟ್ಟಿ ಕೊಟ್ಟರೆ ಭಾಳ ಒಳ್ಳೇದಾಗ್ತೈತಿ. ಇಷ್ಟ ಬೇಡ್ಕೋಬೇಕು ಲಾಸ್ಟ್ ಬರ್ರಿ.